ಹಣ್ಣು ಕದಿಯೋಕೆ ಅಂತ ಬಂದವರಿಗೆ ಬೈದು ಬುದ್ಧಿವಾದವನ್ನ ಹೇಳಲಾಗುತ್ತೆ. ಬುದ್ಧಿವಾದ ಹೇಳಿದ್ದಕ್ಕೆ ಫ್ಯಾಕ್ಟರಿ ಮಾಲೀಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ತಾಯಿ ಸೇರಿ ಮೂವರಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿರುವಂತದ್ದು ಬೆಳಗಾವಿ ಉದ್ಯಮ ಭಾಗ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಬುದ್ಧಿವಾದ ಹೇಳಿರೋದಕ್ಕೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು. ಇನ್ನು ತಾಯಿ ಸೇರಿ ಮೂವರು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ. ಬೆಳಗಾವಿಯ ಉದ್ಯಮ ಭಾಗ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ವಿಚಿತ್ರ ಘಟನೆ ನಡೆದಿದೆ. ತಾಯಿ ಸೇರಿ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅನಗೋಳ ನಿವಾಸಿ ಗುಂಡು ಹಣಮನವರ ಈ ವ್ಯಕ್ತಿ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ತಾಯಿ ಮಲಪ್ರಭಾ ವಿಶಾಲ್ ಮಕ್ಕಳಗೇರಿ ಬಂಧಿತರಾಗಿರ್ತಾರೆ. ಇನ್ನು ಪದ್ಮಜ ಇಂಜಿನಿಯರಿಂಗ್ ಫ್ಯಾಕ್ಟರಿ ಆವರಣದಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಇವರು ಹಣ್ಣು ಕದಿಯೋಕೆ ಅಂತ ಹೋಗ್ತಾರೆ. ಅದಕ್ಕೆ ಬುದ್ಧಿವಾದ ಹೇಳಿದಂಥ ವ್ಯಕ್ತಿ ಮೇಲೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ತಾಯಿ ಸೇರಿ ಮೂವರನ್ನ ಬಂಧಿಸಲಾಗಿದೆ. ಇದೊಂದು ವಿಚಾರದಲ್ಲಿ ಬುದ್ಧಿವಾದ ಹೇಳೋರಿಗೆ ಸಿಕ್ಕಿರುವಂತ ಉಡುಗೊರೆ ಇದು. ಇವ್ರ ಕಡೆಯಿಂದ ಹಣ್ಣು ಕದಿಯೋಕೆ ಅಂತ ಬರ್ತಾರೆ, ಬೈದು ಬುದ್ಧಿವಾದ ಹೇಳ್ತಾರೆ ಆ ವ್ಯಕ್ತಿ, ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ. ಅದಕ್ಕೆ ತಾಯಿ ಇರ್ತಾಳೆ ಅಲ್ಲಿ, ಆಕೆಯನ್ನ ಸೇರಿ ಮೂವರು ಹಲ್ಲೆಯನ್ನ ಮಾಡಿರುವಂಥದ್ದು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥದ್ದು. ವಯಸ್ಸಾಗಿರೋಂಥ ವ್ಯಕ್ತಿ ಮೇಲೆ 58 ವರ್ಷ ಗುಂಡು ಹಣಮನವರ ಅನ್ನುವಂತಹ ವ್ಯಕ್ತಿ ಫ್ಯಾಕ್ಟರಿ ಮಾಲೀಕರಾಗಿರ್ತಾರೆ. ಅಲ್ಲಿ ಅವರು ಹಣ್ಣು ಕದಿಯೋಕೆ ಅಂತ ಹೋದಾಗ ಹೀಗೆ ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡುವಂಥದ್ದು. ಬುದ್ಧಿವಾದ ಹೇಳೋದು ಕೂಡ ತಪ್ಪು ಅಂತ ಫ್ಯಾಕ್ಟರಿ ಮಾಲೀಕ ಈ ವ್ಯಕ್ತಿ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಎಷ್ಟರ ಮಟ್ಟಿಗೆ ಹೊಡೆದಿದ್ದಾರೆ ಅಂತ. ಒಂದು ಕಣ್ಣು ಪೂರ್ತಿ ಊದ್ಕೊಂಡಿದೆ. ಬಂಧಿಸಿದ್ದಾರೆ ಪೊಲೀಸರು ಈ ಮೂವರನ್ನ. ಫ್ಯಾಕ್ಟರಿ ಮಾಲೀಕ ಗುಂಡು ಹಣಮನವರ ಅನ್ನುವಂತಹ ವ್ಯಕ್ತಿ 58 ವರ್ಷ ಅವ್ರಿಗೆ. ಅವ್ರ ಮೇಲೆ ಈ ರೀತಿಯಾಗಿ ಬುದ್ಧಿವಾದ ಹೇಳಿದ್ದಕ್ಕಾಗಿ ಹಲ್ಲೆಯನ್ನ ಮಾಡಿರುವಂಥದ್ದು. ಇವತ್ತು ಇವರನ್ನ ಅರೆಸ್ಟ್ ಮಾಡಲಾಗಿದೆ.